ವೈಭವ್ ಸೂರ್ಯವಂಶಿ ಕಳೆದ 2 ತಿಂಗಳಿಂದಲೂ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿರುವಂತಹ ಹೆಸರು. ಐಪಿಎಲ್ನಲ್ಲಿ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಿ ಟೀಮ್ ಇಂಡಿಯಾ ಸೀನಿಯರ್ಸ್ ತಂಡಕ್ಕೆ ಸೆಲೆಕ್ಟ್ ಆಗಿರುವಂತ ವೈಭವ್ ಈಗ ವಿಶ್ವ ಕ್ರಿಕೆಟ್ನ ಸೆನ್ಸೇಷನಲ್ ಸ್ಟಾರ್. ಬಟ್ ಬ್ಯಾಡ್ ಲಕ್ ಏನಂದ್ರೆ ಐರ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಭಾರತ ಪರ ಡೆಬ್ಯೂ ಮಾಡೋಕೆ ಅವಕಾಶ ಸಿಗಲಿಲ್ಲ. ಒಂದ್ ಕಡೆ ಭಾರತ 2-2 ಪಂದ್ಯಗಳನ್ನ ಸೋತ ಮೇಲಂತೂ ವೈಭವ್ ವಿಚಾರದಲ್ಲಿ ಮಾಜಿ ದಿಗ್ಗಜ ಆಟಗಾರರೇ ಧ್ವನಿ ಎತ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಆಡಿಸಲೇಬೇಕು ಎಂದಿದ್ದಾರೆ. ಸೊ ವೈಭವ್ ಬೆಂಚ್ ಕಾದಿದ್ದು ಬಿಸಿಸಿಐಗೆ ಹೇಗೆ ಬ್ಯಾಕ್ ಫೈರ್ ಆಗಿದೆ. ಇಂಗ್ಲೆಂಡ್ ವಿರುದ್ಧ ಡೆಬ್ಯೂ ಮಾಡ್ತಾರ? ವಂಡರ್ ಕಿಡ್ ವಿಚಾರದಲ್ಲಿ ಯಾಕೆ ವೇಟಿಂಗ್ ಗೇಮ್ ಮಾಡ್ತಾ ಇರುವಂತದ್ದು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಟಾಸ್ ಪ್ರೊಸೀಜರ್ಸ್ ಎಲ್ಲ ಆದ್ಮೇಲೆ ಶ್ರೇಯಸ್ ಅಯ್ಯರ್ಗೆ ಸ್ಪೋರ್ಟ್ಸ್ ಕಾಮೆಂಟೇಟರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಿದ್ದಾರಾ ಅಂತ. ಆಗ ಶ್ರೇಯಸ್ ಹೇಳ್ತಾರೆ, ಅನ್ಫಾರ್ಚುನೇಟ್ಲಿ ಇಲ್ಲ, ಸೂರ್ಯವಂಶಿ ಗನ್ ಪ್ಲೇಯರ್. ಬಟ್ ಇನ್ನೂ ಕೂಡ ಉತ್ತಮವಾಗಿ ಆಡುವಂತ ಆಟಗಾರರು, ಅದ್ಭುತವಾದಂತ ಪ್ಲೇಯರ್ಗಳು ತಂಡದಲ್ಲಿ ಇದ್ದಾರೆ. ಸೊ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೆ ಹೋಗ್ತೀವಿ. ಟೈಮ್ ಬಂದಾಗ ಸೂರ್ಯವಂಶಿಗೆ ಚಾನ್ಸ್ ಸಿಗುತ್ತೆ ಅಂತ. ಆದರೆ ಭಾರತ 2-2 ಪಂದ್ಯಗಳನ್ನ ಸೋತ ಮೇಲೆ ಸೂರ್ಯವಂಶಿ ತಂಡದಲ್ಲಿ ಆಡಬೇಕಿತ್ತು ಎನ್ನುವಂತ ಪ್ರೆಷರ್ ಜಾಸ್ತಿ ಆಗ್ತಿದೆ. ಸೂರ್ಯವಂಶಿ ವಿಚಾರದಲ್ಲಿ ಯಾಕೆ ವೇಟಿಂಗ್ ಗೇಮ್? ಐರ್ಲೆಂಡ್ ವಿರುದ್ಧವೇ ವೈಭವ್ ಆಡಬೇಕಿತ್ತು ಅನ್ನೋದು ಕೆಲವರ ವಾದ. ಸೊ ಇನ್ನೊಂದಷ್ಟು ಮಂದಿ ವೈಭವ್ ಆಡಿದ್ರೆ ಭಾರತ ಏನ್ ಗೆದ್ಬಿಡ್ತಿತ್ತ, ಯಾಕೆ ಆತನಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತೀರಿ ಅನ್ನೋರು ಇನ್ನೊಂದಷ್ಟು ಜನ. ಬಟ್ ರಿಯಾಲಿಟಿ ಏನಂದ್ರೆ ವೈಭವ್ಗೆ ಯಾರು ಸುಖ ಸುಮ್ಮನೆ ಹೈಪ್ ಕೊಡ್ತಾ ಇಲ್ಲ. ಅವರಲ್ಲಿರುವಂತ ಟ್ಯಾಲೆಂಟ್ ಇಂದಲೇ ಅವರು ತಂಡಕ್ಕೆ ಸೆಲೆಕ್ಟ್ ಆಗಿರುವಂತದ್ದು. 25-30 ವರ್ಷ ಆಗಿರುವಂತ ಆಟಗಾರರೇ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗಬೇಕು ಅಂತ ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ 15 ವರ್ಷದ ಸೂರ್ಯವಂಶಿ ಎಲ್ಲರನ್ನೂ ಕೂಡ ಹಿಂದಿಕ್ಕಿ ಆಯ್ಕೆಯಾಗ್ತಾರೆ ಅಂದ್ರೆ ಅದು ಪ್ಯೂರ್ಲಿ ಅವರಲ್ಲಿರುವಂತ ಸಾಮರ್ಥ್ಯವೇ. IPL ನಲ್ಲಿ ಅಂಡರ್-19 ನಲ್ಲಿ ಭಾರತ ಎ ಟೀಮ್ ಪರ ಆಡುವಾಗ ಸ್ಟಾರ್ ಬೌಲರ್ಗಳ ಎದುರಲ್ಲೇ ಅಬ್ಬರಿಸುವಂತ ಸಿಡಿಲ ಮರಿಗೆ ಭಾರತ ತಂಡದಲ್ಲಿ ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿಲ್ಲ. IPL ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದಿರುವಂತ ಆಟಗಾರ. ಶ್ರೀಲಂಕಾ ತ್ರಿಕೋನ ಸರಣಿಯ ಫೈನಲ್ನಲ್ಲಿ 11 ಬಾಲಲ್ಲಿ ಅರ್ಧ ಶತಕ ಬಾರಿಸಿದ್ರು. ಹಾಗೆ ಕೊನೆಯ 10 ಇನ್ನಿಂಗ್ಸ್ಗಳಲ್ಲಿ ಅವರು ಆಡಿರುವಂತಹ 10 ಇನ್ನಿಂಗ್ಸ್ಗಳಲ್ಲಿ 4 ಸಲ 90+ ರನ್ಗಳನ್ನ ಕಲೆ ಹಾಕಿರುವಂಥದ್ದು. ಅದೆಲ್ಲವೂ ಕೂಡ 200+ ಸ್ಟ್ರೈಕ್ ರೇಟ್ನಲ್ಲಿ. ಸೊ ಇದೇ ಕಾರಣಕ್ಕೆ ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ ಸುನಿಲ್ ಗವಾಸ್ಕರ್ ಕೂಡ ಇಂಗ್ಲೆಂಡ್ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಡಲೇಬೇಕು, ಸೊ ಇದು ಬೆಟರ್ ಆಪ್ಷನ್ ಅಂದಿದ್ದಾರೆ. ಹಾಗಂತ ಒತ್ತಾಯಪೂರ್ವಕವಾಗಿ ಬೇರೆಯವರ ಸ್ಲಾಟ್ನಲ್ಲಿ ಆಡಿಸಬೇಕು ಎನ್ನುವಂತ ಸಿಚುವೇಶನ್ ಏನೂ ಇಲ್ಲ. ಪ್ಲೇಯಿಂಗ್ 11ನಲ್ಲಿ ಆಡೋಕೆ ಎಲ್ಲರಿಗಿಂತಲೂ ಕೂಡ ಮೋಸ್ಟ್ ಡಿಸರ್ವಿಂಗ್ ಇದ್ದಾರೆ. ಸೊ ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಐರ್ಲೆಂಡ್ ವಿರುದ್ಧದ ಪಂದ್ಯಗಳಲ್ಲಿ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿರುವಂತದ್ದು. ಭಾರತ ಹೇಳಿ ಕೇಳಿ T20 ಫಾರ್ಮೆಟ್ ಅಂದಾಗ ಅಗ್ರೆಸಿವ್ ಇಂಟೆಂಟ್ ನಲ್ಲಿ ಆಡುವಂತ ಆಟಗಾರರು ತಂಡದಲ್ಲಿ ಇರುವಂತದ್ದು. ಸೊ ಇದು ಆಲ್ರೆಡಿ ಸಾಕಷ್ಟು ಸಲ ಪ್ರೂವ್ ಮಾಡಿದ್ದಾರೆ. T20 ವಿಶ್ವಕಪ್ನಲ್ಲೂ ಕೂಡ ಇದು ಪ್ರೂವ್ ಆಗಿತ್ತು. ಇಲ್ಲೇನಿದ್ರು ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ಭಾರತ ತೋರಿಸುವಂತದ್ದು ಅಂತ. ಆದ್ರೆ ಐರ್ಲೆಂಡ್ ವಿರುದ್ಧದ ಸರಣಿಯ ವೇಳೆ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ. ಸೊ ಈಗ ಈ ಬ್ಯಾಟಿಂಗ್ ಅನ್ನೇ ತಗೊಳ್ಳಿ. ಈಗ ಬ್ಯಾಟಿಂಗ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಲಿಲ್ಲ ಮೊದಲ ಹಾಗೆ 2ನೇ ಪಂದ್ಯಕ್ಕೆ. ಆದರೆ ಬೌಲಿಂಗ್ ಅಂತ ಬಂದಾಗ ಮೊದಲ ಮ್ಯಾಚ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಹಾಗೆ ಪ್ರಸಿದ್ಧ ಕೃಷ್ಣ ದುಬಾರಿ ಆಗಿದ್ರು ಅಂತೇಳಿ ಅವರನ್ನ ಕೂರಿಸ್ತಾರೆ. ಜೊತೆಗೆ 2ನೇ ಪಂದ್ಯದಲ್ಲಿ ಸೂರ್ಯಾನ್ ಶೆಡ್ಗೆ ಹಾಗೆ ಪ್ರಿನ್ಸ್ ಯಾದವ್ಗೆ ಅವಕಾಶವನ್ನ ಕೊಡ್ತಾರೆ. ಆದರೆ ಅಲ್ಲಿ ಫೇಲ್ಯೂರ್ ಆಗಿದ್ದೇ ಬ್ಯಾಟಿಂಗ್. ಬಟ್ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿರಲಿಲ್ಲ. ಸೊ ಏನು ಟಾಪ್ 5ನ 5 ಬ್ಯಾಟರ್ಗಳಿದ್ರು, ಅವರ ಮೂಲಕನೇ ಹೋಗಿದ್ರು. ಬಟ್ ಅಲ್ಲಿ ಕೂಡ 2ನೇ ಮ್ಯಾಚ್ ಅಲ್ಲಿ ಅದು ವರ್ಕೌಟ್ ಆಗಿಲ್ಲ. ಹೀಗಾಗಿ ಸೂರ್ಯವಂಶಿಯನ್ನ ಆಡಿಸೋದು ಬೆಟರ್ ಅನ್ಸುತ್ತೆ. ಅದು ಅಲ್ಲದೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ಗಾಗಿ ಮಾಜಿ ಕ್ರಿಕೆಟಿಗರಿಂದಲೂ ಕೂಡ ಹೆಚ್ಚುತ್ತಿರುವಂತ ಒತ್ತಡ. ಸೊ ವೈಭವ್ ಸೂರ್ಯವಂಶಿಯನ್ನ ಆಡಿಸಿ ಅಂತೇಳಿ ಮಾಜಿ ಕ್ರಿಕೆಟಿಗರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಅದು ಅವರ ಮೇಲಿರುವಂತ ಟ್ರಸ್ಟ್. ಜೊತೆಗೆ T20 ಫಾರ್ಮೆಟ್ನಲ್ಲಿ ಜಗತ್ತಿನಲ್ಲೇ ಸದ್ಯ ನಂಬರ್ 1 ಟ್ರೆಂಡಿಂಗ್ ನಲ್ಲಿರುವಂತ ಬ್ಯಾಟರ್ ಸೂರ್ಯವಂಶಿ. ಎಸ್, ಈಗ T20 ಫಾರ್ಮೆಟ್ ನಂಬರ್ 1 ರ್ಯಾಂಕಿಂಗ್ ಅಂತ ಹೇಳ್ತಾ ಇಲ್ಲ. T20 ಓವರ್ ಆಲ್ ಫಾರ್ಮೆಟ್ ಅಲ್ಲಿ ಅಥವಾ ಓವರ್ ಆಲ್ ಪಂದ್ಯಗಳಲ್ಲಿ ಬೆಸ್ಟ್ ಸ್ಟ್ರೈಕಿಂಗ್ ಅವಾರ್ಡ್ ಅನ್ನ ಹೊಂದಿರುವಂತದ್ದು ಅಥವಾ ಸೂಪರ್ ಸ್ಟ್ರೈಕರ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಜಗತ್ತಿನಲ್ಲೇ. ಸೊ ಅದು ವೈಭವ್ ಸೂರ್ಯವಂಶಿ. ಹಾಗೆ ಸೂರ್ಯವಂಶಿ ಪವರ್ ಪ್ಲೇನಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸಾಮರ್ಥ್ಯ ಇರುವಂತ ಆಟಗಾರ. ಸೂರ್ಯವಂಶಿ ಆಟ ಇರೋದೇ ಪವರ್ ಪ್ಲೇನಲ್ಲಿ. ಸೊ ಅವರ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕವೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡೋದ್ರಿಂದ ಸೊ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸ್ಟ್ರೆಂತ್ ಅವರಲ್ಲಿ ಇರೋದ್ರಿಂದ ಸೊ ಅವ್ರಿಗೊಂದು ಚಾನ್ಸ್ ಕೊಡಿ ಎನ್ನುವಂತ ಒತ್ತಾಯ ಜಾಸ್ತಿ ಆಗ್ತಾ ಇರುವಂತದ್ದು. ಜೊತೆಗೆ ಇಂಗ್ಲೆಂಡ್ ಸರಣಿಗೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರುವಂತ ಪ್ಯೂರ್ ಬ್ಯಾಟರ್.
ಎಸ್, ಇಲ್ಲೇನು ಟಾಪ್ 5 ಬ್ಯಾಟರ್ಗಳು ಹಿಂದಿನ ಬ್ಯಾಟರ್ಗಳನ್ನೇ ಇಲ್ಲಿ ತೊಗೊಂಡು ಬಂದಿರುವಂಥದ್ದು T20 ವಿಶ್ವಕಪ್ ಆಡ್ದವನೇ. ಸೊ ಇಲ್ಲೇನಂತಂದರೆ ಕ್ಯಾಪ್ಟನ್ನನ್ನು ಚೇಂಜ್ ಮಾಡಿ ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ನ ತಂಡದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಬಿಟ್ಟರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಜೊತೆಗೆ ತಿಲಕ್ ವರ್ಮಾ, ಸೊ ಇದೇ ಬ್ಯಾಟರ್ಗಳೇ ಕಂಟಿನ್ಯೂ ಮಾಡಿದ್ದಾರೆ. ಆದರೆ ಇಲ್ಲಿ ವೈಭವ್ ಸೂರ್ಯವಂಶಿ ಆಡಿದರೆ ಸೊ ಅವ್ರಿಗೂ ಕೂಡ ಅವಕಾಶ ಕೊಟ್ಟಂಗಾಗುತ್ತೆ, ಜೊತೆಗೆ ಒಂದು ಚೇಂಜಸ್ಸನ್ನು ಮಾಡ್ದಂಗಾಗುತ್ತೆ. ಸೊ ಪಂದ್ಯದ ಫಲಿತಾಂಶದಲ್ಲೂ ಕೂಡ ನಾವು ವೇರಿಯೇಷನನ್ನು ಕಾಣ್ಬೋದು ಎನ್ನುವಂಥ ಒತ್ತಾಯ ಇರುವಂಥದ್ದು. ಜೊತೆಗೆ ಅದ್ಭುತ ಫಾರ್ಮ್ನಲ್ಲಿ ಇರೋದ್ರಿಂದ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನು ಕೊಡಬಹುದು. ಸೊ ಇಲ್ಲಿ ಉಳಿದ ಆಟಗಾರರು ಚೆನ್ನಾಗಿ ಆಡ್ತಿದ್ದಾರೆ ಅಥವಾ ಆಡ್ತಾ ಇಲ್ಲ ಅನ್ನೋದಕ್ಕಿಂತ ವೈಭವ್ ಸೂರ್ಯವಂಶಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಸೊ ಆಡುವಂಥ ಹುಡುಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ಹೀಗಾಗಿ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಕೊಡಿ ಎನ್ನುವಂಥ ಕೂಗು ಇರುವಂಥದ್ದು. ಒಟ್ಟಿನಲ್ಲಿ ಸೂರ್ಯವಂಶಿಯನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸೋಕೆ 1000 ಕಾರಣಗಳಿವೆ. ಸೊ ನಿಮ್ಮ ಪ್ರಕಾರ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಕೊಡಬೇಕಾ? ಹಾಗೆ ಯಾರನ್ನ ತಂಡದಿಂದ ಹೊರಗೆ ಇಡಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.